ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನೋಡೇಶ, ಇಲ್ಲಿ ನಾವು ಇವತ್ತು 4 ಥರದ್ದು ಹಿಟ್ಟನ್ನು ತಗೊಂಡಿದ್ದೀವಿ. 4 ಥರದನ್ನ ಹಿಟ್ಟನ್ನು ಬಳಸಿಬಿಟ್ಟು ತುಂಬಾ ಹೆಲ್ದಿ ಮತ್ತೆ ನ್ಯೂಟ್ರಿಷಿಯಸ್ ಇವತ್ತು ಒಂದು ರೆಸಿಪಿನ ಮಾಡೋಣ. ಈ ರೆಸಿಪಿ ಹೇಗಂದ್ರೆ ನೀವು ಒಂದ್ಸರ್ತಿ ಮಾಡಿಬಿಟ್ಟು 2 ತಿಂಗಳು ಇಟ್ಟಿದ್ರು ಅಷ್ಟೇ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಕಡಿಮೆ ಆಗಲ್ಲ. ಟೇಸ್ಟು ಕೂಡ ಕಡಿಮೆ ಆಗಲ್ಲ. ಸೊ ಇದನ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನೋಡಿ, ಇಲ್ಲಿ ಒಂದು ಕಲಸೋಕ್ಕೆ ಒಂದು ಬಾಣಲಿನ ತಗೊಂಡಿರೋದು. ಇದ್ರ ಒಳಗಡೆ 1 ಕಪ್ದಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟಕ್ಕೆ ಇಲ್ಲಿ ನಾವು 1/4 ಕಪ್ ಗೋಧಿ ಹಿಟ್ಟನ್ನು ತಗೋಬೇಕು. ನಾ ಕರೆಕ್ಟಾಗಿ ಮೆಜರ್ಮೆಂಟ್ ಹೇಳಿದ್ದೀನಿ, ಇದೇ ಮೆಜರ್ಮೆಂಟಲ್ಲಿ ನೀವು ಯೂಸ್ ಮಾಡ್ಕೊಳ್ಳಿ. ಇವಾಗ ನಾವು ಇಲ್ಲಿ 1/2 ಕಪ್ದಷ್ಟು ಜೋಳದ ಹಿಟ್ಟನ್ನು ತಗೊಂಡಿರೋದು. ಜೋಳದ ಹಿಟ್ಟಿನ ಕ್ವಾಂಟಿಟಿ ಜಾಸ್ತಿ ಇರಬೇಕು, ಗೋಧಿ ಹಿಟ್ಟಿನ ಕ್ವಾಂಟಿಟಿನ ಕಡಿಮೆ ಇರಬೇಕು. ಸೊ ಬಟ್ಟಲ್ ಮೆಜರ್ಮೆಂಟಿಂದ ತಗೊಂಡ್ರೆ ಇದು 1 ಕಪ್ದಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಳಿ, 1/4 ಕಪ್ ಅಂದರೆ 1/4 ಕಪ್ದಷ್ಟು ಗೋಧಿ ಹಿಟ್ಟನ್ನು ತಗೊಳ್ಳಿ, 1/2 ಕಪ್ಪಷ್ಟು ಜೋಳದ ಹಿಟ್ಟನ್ನು ತಗೊಳ್ಳಿ. ಈ 3 ಹಿಟ್ಟನ್ನು ನಾವು ಜಡಿ ಮಾಡೇ ತಗೋಬೇಕು. ಆಮೇಲೆ ಇದ್ರ ಜೊತೆ ಇಲ್ಲಿ ನಾನು ಒಂದು ಸ್ವಲ್ಪ 1/3 ಕಪ್ಪು ಇಲ್ಲಿ ನಾನು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಸೊ ಇವಾಗ ನಾವು ಇದು 4 ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ನಾನು ಜಡಿ ಮಾಡೇ ತಗೊಂಡಿದ್ದೀನಿ. ಸೊ ನೋಡಿ, ಈ ಥರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, 4 ಹಿಟ್ಟು ಸೇರೋದ್ರಿಂದ ಹೆಲ್ದಿ ಕೂಡ ಆಗಿರುತ್ತೆ. ಹೌದು. ಸೊ ಇದನ್ನು ಈ ಥರ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ, ನಾವೀಗ ಈ ಥರ ಮಧ್ಯದಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಇದ್ರ ಒಳಗಡೆ ನಾವು ಕೆಲವೊಂದೊಂದು ಮಸಾಲೆಗಳನ್ನ ಹಾಕೋಬೇಕು. ಎಷ್ಟು ಹಾಕೊಳ್ಳೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ನಾನು 2 ಸ್ಪೂನ್ ಅಷ್ಟು ಓಂ ಕಾಳನ್ನು ತಗೊಂಡಿರೋದು. ಇವಾಗ ಈ ದಪ್ಪ ಸ್ಪೂನಿಂದ 1 ಸ್ಪೂನು ತಗೋಬೇಕು. ಸೊ ಇಲ್ಲಿ ಓಂ ಕಾಳನ್ನು ಹಾಕೊಂಡಿರೋದು. ಇಲ್ಲಿ ನೋಡಿ, ನಾನು ಬಿಳಿ ಎಳ್ಳನ್ನು ತಗೊಂಡಿರೋದು. ಬಿಳಿ ಎಳ್ಳು ಅಪ್ರಾಕ್ಸಿಮೇಟ್ಲಿ ಸಣ್ಣ ಸ್ಪೂನಿಂದ 4 ಸ್ಪೂನ್ ಆಗುತ್ತೆ, ದಪ್ಪ ಸ್ಪೂನಿಂದ 2 ಸ್ಪೂನು. ಸೊ ಎಳ್ಳು ಕ್ವಾಂಟಿಟಿ ಜಾಸ್ತಿ ಇದ್ದರೆ ತುಂಬ ಕ್ರಿಸ್ಪಿ ಮತ್ತು ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಎಳ್ಳು ಹೆಲ್ತ್ಗೆ ತುಂಬ ಒಳ್ಳೆಯದು. ನೋಡಿ, ಇಲ್ಲಿ ಜೀರಿಗೆ ತಗೊಂಡಿರೋದು. ಜೀರಿಗೆ ಏನು ಮಾಡಬೇಕಂದ್ರೆ ಸಣ್ಣ ಸ್ಪೂನಿಂದ 1 ಸ್ಪೂನ್ ಜೀರಿಗೆನ ತಗೋಬೇಕು. ಇಲ್ಲಿ ಯಾವುದೇ ಆಗಲಿ ನಾವು ಹುರ್ಕೊಂಡು ತಗೋತಾ ಇಲ್ಲ, ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಇವಾಗ ಇದಕ್ಕೇನೆ ಇಲ್ಲಿ ನಾನು ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನದ ಪುಡಿ 1 ಸ್ಪೂನು. ಖಾರದಕ್ಕೆ ಇಲ್ಲಿ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಖಾರನ ನೋಡ್ಬಿಟ್ಟು ಹಾಕೊಳ್ಳಿ. ನೀವು ಜಾಸ್ತಿ ಖಾರ ತಿಂತೀನಿ ಅಂದರೆ ಜಾಸ್ತಿ ಹಾಕೊಳ್ಳಿ. ಇಲ್ಲಿ ನಾನು ಈ ಸಣ್ಣ ಸ್ಪೂನಿಂದ 2 ಸ್ಪೂನ್ ಹಾಕೊಂಡಿರೋದು. ಸೊ ನೋಡಿ, ಇವಾಗ ರುಚಿ ನೋಡಿ ಉಪ್ಪನ್ನು ಹಾಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಇದು ಇವಾಗ ನಾವು ಕರಿಬೇಕು. ಹಂಗಾಗ್ಬಿಟ್ಟು ಎಣ್ಣೆಯಲ್ಲಿ ಉಪ್ಪು ಜಾಸ್ತಿ ಅನಿಸುತ್ತೆ. ಹಾಕೋಬೇಕಾದ್ರೆ ಒಂದು ಸ್ವಲ್ಪ ಹಾಕೊಳ್ಳಿ. ಹಿಟ್ಟು ಕಲಸಿದ ನಂತರ ಒಂದು ಸ್ವಲ್ಪ ತಿನ್ಬಿಟ್ಟು ನೋಡಿ ಮತ್ತೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ಇದ್ರ ಒಳಗಡೆ ನಾವು ಬಿಸಿ ನೀರನ್ನು ಹಾಕೋಬೇಕು. ಚೆನ್ನಾಗಿ ಹೊಗೆ ಬರಬೇಕು ಬಿಸಿ ನೀರು. ಅಷ್ಟು ಇಲ್ಲಿ ನಾವು ಬಿಸಿ ನೀರನ್ನು ಹಾಕೋಬೇಕು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಾಕೊಳ್ಳಿ, ಯಾಕಂದರೆ ಇದು ಬಿಸಿ ನೀರು ಜಾಸ್ತಿ ಆಗಿಬಿಟ್ರೆ ಮತ್ತೆ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಸ್ಟಾರ್ಟಿಂಗಲ್ಲಿ ಫಸ್ಟ್ ನೀವು ಇದನ್ನು ಹಾಕ್ಕೊಂಡು ಇದನ್ನೆಲ್ಲ ಬಿಸಿ ನೀರಲ್ಲಿ ಈ ಮಸಾಲೆಗಳನ್ನ ನಾವು ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ಬಿಸಿ ನೀರಲ್ಲಿ ಮಸಾಲ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಸ್ವಲ್ಪ ಮುಟ್ಬಿಟ್ಟು ನೋಡಿ, ತುಂಬ ಬಿಸಿ ಇರುತ್ತೆ ನೋಡಿ. ಇವಾಗ ಇದೆಲ್ಲ ಮಿಕ್ಸ್ ಮಾಡೋಷ್ಟರಲ್ಲಿ ಮೈಲ್ಡಾಗಿ ಬಿಸಿ ಇದೆ. ಇದೇ ಮೈಲ್ಡ್ ಬಿಸಿಯಲ್ಲಿನೇ ನಾವು ಇವಾಗ ಸ್ಪೂನ್ ಸಹಾಯದಿಂದ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಯಾಕಂದರೆ ಇದು ನಮಗೆ ಗೋಧಿ ಹಿಟ್ಟಿಂದು ನಾವು ಚಪಾತಿಗೆ ಹಿಟ್ಟು ಕಲಿಸ್ತೀವಲ್ಲ ಅದೇ ಥರ ನಾವು ಇದನ್ನು ಕಲಿಸ್ಕೋಬೇಕು. ಬೇಕಂದಂಗೆ ಬಿಸಿ ನೀರೇ ಬಳಸ್ಕೊಳ್ಳಿ, ಕೋಲ್ಡ್ ನೀರನ್ನು ಹಾಕೋಬಾರ್ದು. ಸೊ ಇದೇ ಥರ ಸ್ವಲ್ಪ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ನಾವಿಲ್ಲಿ ಹಿಟ್ಟನ್ನು ಕಲಿಸ್ಕೊಂಡು ಬರೋಣ. ಸೊ ನೋಡಿ, ಇವಾಗ ಇದೆಲ್ಲ ನೀಟಾಗಿ ಈ ಥರ ಒಂದು ಸ್ವಲ್ಪ ಬೈಂಡ್ ಆಗಿದೆ. ಇವಾಗ ನಿಧಾನಕ್ಕೆ ತುಂಬ ಬಿಸಿ ಇದ್ದರೆ ಇನ್ನೂ ಸ್ಪೂನಿಂದ ಮಿಕ್ಸ್ ಮಾಡಿ. ಸ್ವಲ್ಪ ಇದು ಕೈ ಬಿಸಿ ಹತ್ತಾ ಇದೆ. ಸೊ ನಿಮ್ಮ ಕೈ ಬಿಸಿ ತಡ್ಕೊಳ್ಳುತ್ತೆ ಅಂದರೆ ಇವಾಗ ಈ ಥರ ನಾವು ಕಲಿಸ್ಕೋಬೇಕು. ನೀಟಾಗಿ ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಬೇಕು. ಹೌದು ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇಷ್ಟೇ ನೀರು ಸಾಕಾಗುತ್ತೆ, ಯಾಕಂದರೆ ಮಿದಿತಾ ಇದು ನೀರು ನೀಟಾಗಿ ಹಿಟ್ಟದ ಒಳಗಡೆ ಮಿಕ್ಸ್ ಆದಾಗ ನಮಗೆ ಇನ್ನೂ ನೀರು ಬೇಕು ಅಂತ ಅನಿಸಲ್ಲ. ಹಾಗಾಗಿ ಇವು ತುಂಬ ಉದುರಿದೆ ಅಂತ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ. ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಮಿತ್ಕೊಳ್ಳಿ. ನಾವು ಕೈಯಲ್ಲಿ ಕಲಸೋದ್ರಿಂದ ಹದ ನೀಟಾಗಿ ಗೊತ್ತಾಗುತ್ತೆ. ಹೌದು. ಸೊ ನೋಡಿ, ಇದನ್ನು ನಾವು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರೋಣ. ಇವಾಗ ನಾನು ನೀರು ಹಾಕ್ಕೊಳ್ಳಲ್ಲ, ಇದನ್ನು 1 ನಿಮಿಷ ನಾನು ಮಿತ್ಕೊಂಡು ಬರ್ತೀನಿ.
ಸೊ ನೋಡಿ ಇದನ್ನು ನಾನು ಈ ಥರ ಮಿತ್ಕೊಂಡು ಬಂದಿದ್ದೀನಿ. 1 ನಿಮಿಷ ನಾವು ಇದನ್ನು ಹಿಟ್ಟನ್ನು ಮಿತ್ಕೋಬೇಕು. ಸೊ ಇದ್ರ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ನೋಡಿ. ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ, ತುಂಬ ಗಟ್ಟಿ ಇರಬಾರ್ದು. ಸೊ ನೀವು ನಾರ್ಮಲಾಗಿ ಚಪಾತಿಗೆ ಯಾವ ಥರ ಹಿಟ್ಟು ಕಲಿಸ್ತೀರಾ ಅದೇ ಥರ ಇರಬೇಕು. ಇದನ್ನು ನಾವು ಒಂದು 5 ನಿಮಿಷ ರೆಸ್ಟಿಗೆ ಇಡೋಣ. ಸೊ ನೋಡಿ ಇದು ಒಂದು 5 ನಿಮಿಷ ರೆಸ್ಟ್ ಆಗಿದೆ. ಇದನ್ನು ಒಂದು ಸರ್ತಿ ನಾವು ಮತ್ತೆ ಈ ಥರ ಮಿತ್ಕೊಳ್ಳೋಣ. ಮಿತ್ಕೊಂಡ್ಬಿಟ್ಟು ಇದ್ರದ್ದು ಚಿಕ್ಕ ಚಿಕ್ಕದಾಗಿ ಈ ಥರ ಸಿಲಿಂಡ್ರಿಕಲ್ ಶೇಪಲ್ಲಿ ನಾವು ಉಂಡೆಗಳನ್ನ ಮಾಡ್ಕೊಳ್ಳೋಣ. ಸೊ ನೋಡಿ ಈ ಥರ ನಾವು ಇದನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಹಿಟ್ಟನ್ನು. ಇವಾಗ ಏನು ಮಾಡೋಣ ಅಂದರೆ ಇಲ್ಲಿ ಚಕ್ಲಿ ಮನೆನ ತಗೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಎಣ್ಣೆನ ಒರೆಸ್ಕೊಳ್ಳೋಣ, ಯಾಕಂದರೆ ಹಿಟ್ಟು ಅಂಟ್ಕೊಳ್ಳಲ್ಲ. ಇದನ್ನು ಪಕ್ಕಕ್ಕಿಟ್ಟು ಈ ಚಕ್ಲಿದೇನು ಸಾಚ ಇರುತ್ತಲ್ಲ ಇದಕ್ಕೂ ನಾವು ಎಲ್ಲ ಕಡೆ ಒಂದು ಸ್ವಲ್ಪ ಎಣ್ಣೆನ ಒರೆಸ್ಕೊಳ್ಳೋಣ, ಯಾಕಂದರೆ ಹಿಟ್ಟು ಸೈಡಿಗೆಲ್ಲ ಅಂಟಬಾರ್ದು ಅಂತ. ಹೌದು, ಚಕ್ಲಿ ಒಳಗೆ ಈ ಥರ ಹಾಕೋದ್ರಿಂದ ಸೈಡಿಗೆ ಅಂಟಲ್ಲ. ಹೌದು. ಸೊ ನೋಡಿ ಈ ಥರ ಎಣ್ಣೆ ಹಚ್ಕೊಂಡು ಇವಾಗ ಈ ಹೂಳನ್ನು ಇದ್ರೊಳಗಡೆ ಹಾಕೊಳ್ಳೋಣ. ಈ ಥರ ಹಾಕ್ಕೊಂಡು ಇವಾಗ ನಾವು ಮಾಡ್ಕೊಂಡಿರುವಂಥದ್ದು ಹಿಟ್ಟನ್ನು ಇದ್ರೊಳಗಡೆ ಈ ಥರ ಪ್ರೆಸ್ ಮಾಡಿ ಹಾಕೊಳ್ಳೋಣ. ಇದು ನನ್ನ ಮನೆ ಒಂದು ಸ್ವಲ್ಪ ದೊಡ್ಡದು, ಹಾಗಾಗಿ 2 ಹಿಡಿಸುತ್ತೆ. ಸೊ 2 ಹಾಕಿದ್ರು ನೀವು ಯಾವ ಥರ ಹಾಕಬೇಕಂದ್ರೆ ನೀಟಾಗಿ ಇದನ್ನು ಅರ್ಧ ಕಟ್ ಮಾಡಿ ಇದ್ರೊಳಗಡೆ ಈ ಥರ ಹಾಕಿ ನೀಟಾಗಿ ಪ್ರೆಸ್ ಮಾಡಬೇಕು. ಇಷ್ಟು ಹಾಕಿಬಿಟ್ಟು ಇವಾಗ ನಾವು ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಯಾವ ಥರ ಇದೆ ಚಕ್ಲಿ ಮಣೆ ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಸೊ ನೋಡಿ ಈ ಥರ ನೀಟಾಗಿ ಕ್ಯಾಪನ್ನು ಟೈಟಾಗಿ ಮಾಡ್ಕೊಳ್ಳಿ. ಸೊ ನೋಡಿ ಇವಾಗ ಹಿಟ್ಟನ್ನು ಹಾಕೊಂಡ ನಂತರ ಇದನ್ನು ತಿರುಗಿಸ್ತಾ ಇಲ್ಲಿ ನಾವು ಚಕ್ಲಿನ ಹಾಕ್ಕೊಳ್ಳೋಣ. ಇದ್ರ ಟೆಕ್ಸ್ಚರು, ಇದ್ರ ಕಲರು ಮತ್ತು ಇದ್ರ ಥಿಕ್ನೆಸ್ಸು ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಆರಾಮಾಗಿ ಇಲ್ಲಿ ನಮ್ಮದು ಚಕ್ಲಿ ಬಂದಿದೆ ಅಂತ. ಇದು ಎಜ್ಜು ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಮತ್ತು ಒಳಗಡೆ ಅದನ್ನು ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಇಷ್ಟು ಚೆನ್ನಾಗಿ ನಮ್ಮ ಚಕ್ಲಿ ರೆಡಿ. ಸೊ ಇದೇ ಥರ ನಾವು ಇಲ್ಲಿ ಚಕ್ಲಿನ ಹಾಕ್ಕೊಳ್ಳೋಣ. ನೋಡಿ ಕಟ್ ಆಗ್ತಾ ಇಲ್ಲ ಚಕ್ಲಿ ಎಲ್ಲಿನೂ, ನೀವು ನೋಡ್ತಾ ಇರ್ಬೋದು. ನಾವು ಎಲ್ಲ ಚಕ್ಲಿನೂ ಮಾಡಿಕೊಂಡು ಆಮೇಲೆ ಎಣ್ಣೆಗೆ ಹಾಕೋಬೋದಾ? ಹೌದು, ಹಾಕೋಬಹುದು. ಬಟ್ ನೀವು ಈ ತರ ಮಾಡಿ ಮೇಲ್ಗಡೆ ಪೇಪರನ್ನ ಅಥವಾ ಬಟ್ಟೆನ ಮುಚ್ಚಬೇಕು. ತುಂಬಾ ಗಾಳಿ ಆಡಿದ್ರೆ ಚಕ್ಲಿ ಚೆನ್ನಾಗಿ ಬರಲ್ಲ. ಈ ಮುಳ್ಮುಳ್ ತರ ಎಲ್ಲ ಬರುತ್ತಲ್ಲ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ, ತುಂಬಾ ಸಖತ್ತಾಗಿರುತ್ತೆ. ಸೊ ನೋಡಿ ನಮ್ದು ಇಷ್ಟು ಚೆನ್ನಾಗಿ ಚಕ್ಲಿಗಳು ರೆಡಿ ಆಗಿದ್ದಾವೆ ಇಲ್ಲಿ. ಇವಾಗ ಇದೇ ಥರ ನಾವು ಚಕ್ಲಿಗಳನ್ನ ಮಾಡ್ಕೊಳ್ಳೋಣ. ಅಕಸ್ಮಾತ್ ನಿಮ್ಮ ಹತ್ರ ಈ ಥರ ಇಲ್ಲ, ನಮಗೆ ಪರ್ಫೆಕ್ಟ್ ಈ ಥರ ರೌಂಡ್ ಬರಲ್ಲ ಅಂದರೆ ಇಲ್ಲಿ ಇನ್ನೂ ಒಂದು ಟಿಪ್ಸ್ ಹೇಳ್ತೀನಿ. ನಿಮ್ಮ ಹತ್ರ ಈ ಥರ ಪ್ಲೇಟ್ಸ್ಗಳಿದ್ರೆ ಮನೆಯಲ್ಲಿ ಅದನ್ನು ಈ ಥರ ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಇದ್ರ ಮೇಲ್ಗಡೆನೂ ನಾವು ಚಕ್ಲಿನ ಹಾಕ್ಕೋಬೋದು. ಕರೆಕ್ಟಾಗಿ ರೌಂಡ್ ಶೇಪಲ್ಲಿ ಮತ್ತು ಎಣ್ಣೆಗೆ ಬಿಡೋಕ್ಕೂ ಕರೆಕ್ಟಾಗಿ ಬರುತ್ತೆ. ಸೊ ಈ ಥರನೂ ನೀವು ಚಕ್ಲಿನ ಹಾಕೋಬೋದು. ಸೊ ನೋಡಿ ಚಕ್ಲಿ ಎಣ್ಣೆಯಲ್ಲಿ ಬಿಡೋಕ್ಕೆ ಬರಲ್ಲ ಅಂದ್ರೂ ಇವಾಗ ಇದ್ರ ಮೇಲ್ಗಡೆ ಚಕ್ಲಿನ ನಾವು ಹೇಗೆ ಹಾಕೋದು ಎಣ್ಣೆಯಲ್ಲಿ ಅಂತ ಕೆಲವೊಬ್ರು ಕೇಳ್ತಾರೆ. ಸೊ ಈ ಥರ ಪ್ಲೇಟಲ್ಲಿ ಹಾಕಿದರೆ ಎಣ್ಣೆಯಲ್ಲಿ ಬಿಡೋದು ತುಂಬ ಸುಲಭ, ಯಾಕಂದರೆ ಎತ್ತೋದು ಸುಲಭ. ಚಕ್ಲಿ ಮೇನ್ ಅಂದರೆ ಎತ್ತೋಕೆ ಸುಲಭ ಇರಬೇಕು. ಸೊ ಈ ಥರ ಪ್ಲೇಟಲ್ಲಿ ಹಾಕಿ ಜಸ್ಟ್ ಇದನ್ನು ಈ ಥರ ಹಾಕೋಬೋದು. ಸೊ ಎಣ್ಣೆಯಲ್ಲಿ ಡೈರೆಕ್ಟಾಗಿ ನೀವು ಈ ಥರ ಬಿಡ್ಬೋದು. ಇನ್ನೊಂದು ಮೆಥಡು ನಾನು ಎಣ್ಣೆಯಲ್ಲಿ ಬಿಡಬೇಕಾದ್ರೆ ಹೇಳ್ತೀನಿ. ಸೊ ನೋಡಿ ಇಲ್ಲಿ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ತುಂಬ ಚೆನ್ನಾಗಿ ಬಿಸಿಯಾಗಿದೆ. ಸೊ ಕೈಯಲ್ಲೇ ಹಾಕೋಕೆ ಬರಲ್ಲ ಅನ್ನೋರು ಈ ಥರ ಜಾರೆ ಮೇಲೆ ಇಟ್ಕೊಂಡು ಇಲ್ಲಿ ನೀವು ಇದನ್ನು ಬಿಟ್ಕೋಬೋದು ಈ ಥರ. ಸೊ ನೋಡಿ ತುಂಬ ಸುಲಭವಾಗಿ ಬಿಟ್ಕೋಬೋದು, ಅವಾಗ ಕಟ್ಟಾಗಲ್ಲ ನೋಡಿ. ಹೌದು, ನೀಟಾಗಿ ಬರುತ್ತೆ. ಸೊ ಆ ಥರ ಜಾರೆ ಮೇಲೆ ಬಿಟ್ಟ ನಂತರ ನೀವು ಮತ್ತೆ ಇದನ್ನು ಕೈಯಲ್ಲಿ ಈ ಥರ ಬಿಟ್ಕೊಳ್ಳಿ. ಯಾರಿಗೆ ರೂಢಿ ಇದೆ ಅವ್ರು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಈ ಥರ ಬಿಟ್ಕೊಳ್ಳಿ. ಇಲ್ಲಾಂದರೆ ನಾನು ತೋರಿಸಿದ್ದೀನೆಲ್ಲ ಜಾರೆ ಮೂಲಕನೂ ಬಿಡ್ಬೋದು. ಫ್ಲೇಮನ್ನು ಮಾತ್ರ ಲೋವಲ್ಲಿ ಇಟ್ಕೊಳ್ಳಿ ಎಣ್ಣೆ ಕಾಯ್ದ ನಂತರ. ಸೊ ನೋಡಿ ಫ್ಲೇಮನ್ನು ಮಾತ್ರ ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಒಳಗಡೆ ಗೋಧಿ ಹಿಟ್ಟು ಜೋಳದ ಹಿಟ್ಟು ಇರೋದ್ರಿಂದ ಬೇಗ ಸಿಹಿದೋಗುತ್ತೆ. ಸೊ ನೋಡಿ ಒಂದಕ್ಕೊಂದು ಅಂಟ್ಕೊಂಡಿದೆ ಅಂತ ಭಯ ಪಟ್ಕೊಂಡು ಬೇಗ ಬೇಗ ತೆಗಿಯೋಕೆ ಹೋಗಬೇಡಿ, ಕಟ್ಟಾಗುತ್ತೆ. ಸೊ ಒಂದು ಸ್ವಲ್ಪ ಅದಕ್ಕೆ ಟೈಮ್ ಕೊಡಿ, ಅದು ತಾನೇ ಉಚ್ಕೊಳ್ಳುತ್ತೆ. ಇದನ್ನು ನಾವು ಒಂದು ಸ್ವಲ್ಪ ರೆಡಿಶ್ ಬ್ರೌನ್ ಆಗೋ ತನಕ ಕರ್ಕೊಳ್ಳೋಣ. ಸೊ ನೋಡಿ ಇದು ತುಂಬ ಚೆನ್ನಾಗಿ ಕರೆದಿದೆ ನೋಡಿ, ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಅಂತೇಳಿ. ಈ ಕಲರ್ ಬಂದಾಗ ತಕ್ಕೊಬೇಕು. ಹೌದು, ಕೇರ್ಫುಲ್ಲಾಗಿ ತಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ ನಮ್ಮದು. ಕಲರ್ ಅಂತೂ ತುಂಬ ಪರ್ಫೆಕ್ಟಾಗಿ ಬಂದಿದೆ.
ಇವಾಗ ಮತ್ತೆ ಹಾಕಬೇಕಾದ್ರೆ ಎಣ್ಣೆನ ಫುಲ್ ಲೋವಲ್ಲಿ ಇಟ್ಕೊಂಡು ಹಾಕೊಳ್ಳಿ. ಲೋಲಿನೇ ಇಟ್ಕೊಂಡು ಒಂದು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ನೋಡಿ ಈ ಥರ ಬಿಡಿ ಬಿಡಿ ಆಗುತ್ತೆ. ಇದನ್ನು ಸಹ ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಕರ್ಕೊಂಡು ಬರೋಣ. ನೋಡಿ ಎಲ್ಲದನ್ನು ನಾವು ಇದೇ ಥರ ಕರ್ಕೊಂಡು ಬರೋಣ. ಸೊ ನೋಡಿ ನಾವು ಈ ಥರ ಎಲ್ಲನೂ ಚಕ್ಲಿನ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಚಕ್ಲಿ 2 ಥರ ಕರೆದಿರೋದು, ಒಂದು ಸ್ವಲ್ಪ ಲೈಟ್ ರೆಡಿಶಲ್ಲಿ ಒಂದು ಕರೆದಿರೋದು, ಆಮೇಲೆ ಒಂದು ಸ್ವಲ್ಪ ಡಾರ್ಕ್ ರೆಡಿಶಲ್ಲಿನೂ ಕರೆದಿರೋದು. ಎರಡೂ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಅಕಸ್ಮಾತ್ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಕಡಿಮೆ ಆಗಿದೆ ಈ ಕಲರ್ ಕರೆದಾಗ ಅಂದರೆ, ಯಾಕಂದರೆ ನಾವು ಇದ್ರ ಒಳಗಡೆ ಗೋಧಿ ಹಿಟ್ಟು ಜೋಳದ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕರಿಯೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ ಟೈಮಲ್ಲಿ ನೀವು ಇನ್ನೂ ಕರೆದಿಲ್ಲ ಅಂದರೆ ಈ ಕಲರಲ್ಲಿ ನೀವು ಚಕ್ಲಿನ ತಕ್ಕೊಳ್ಳಿ. ಸೊ ನಾನು ನಿಮ್ಗೆ ತೋರಿಸ್ತೀನಿ ಚಕ್ಲಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ನೋಡಿ ತುಂಬ ಚೆನ್ನಾಗಿ ಚಕ್ಲಿ ಕ್ರಿಸ್ಪಿ ಆಗಿದೆ. ಸೌಂಡು ಬಂದಿರಬೇಕು ನಿಮಗೆ. ನೋಡಾಶಾ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಎಳ್ಳು ಸಿಗ್ತದೆ ಕ್ರಂಚಿಯಾಗಿ, ತುಂಬ ಟೇಸ್ಟ್ ಅನ್ನಿಸ್ತದೆ. ನೋಡಿ ಇದನ್ನು ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಥರ ನಾವು ಒಂದು ಚಕ್ಲಿನೂ ಮಾಡ್ಕೋಬೋದು ಹೆಲ್ದಿ ವೇಯಿಂದ. ಸೊ ನಿಮಗೆ ಈ ಚಕ್ಲಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನೂ ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು.